ನನಗೂ ವಯಸ್ಸು 70 ವರ್ಷ ಆಗಿದೆ. ಸುಳ್ಳು ಹೇಳಕ್ಕೆ ನಾವು ರೆಡಿ ಇಲ್ಲ. ನನ್ನ ಅನುಭವದ ಹೇಳ್ತಾರೆ, ಇನ್ನೊಬ್ಬರದ್ದು ಹೇಳ್ತಾರೆ. ಅರಳಿಯಿಂದ ಬಂದಿದ್ದೀನಿ. ನನಗೆ ಕಾಲು ಕೈ ಆಕ್ಸಿಡೆಂಟ್ ಬಿದ್ದೋಗಿ 2 ವರ್ಷಕ್ಕೆ ಮೇಲೆ ಆಗೋಯ್ತು. ಈ ಕೈ ಏಟಾಯ್ತು, ಇದು ಏಟಾಯ್ತು. ಎಲ್ಲ ಕಡೆ ಹೋಗಿ ದುಡ್ಡು ವೇಸ್ಟ್ ಮಾಡದೆ ಹೊರತು ಏನು ನನಗೆ ಅನುಕೂಲ ಆಗಲಿಲ್ಲ. ಕಾಲು ಕೈ ಯಾವುದು ಸೋದೆ ನಾನು ನಿಲ್ಲಿಲ್ಲ. ಮೊದಲು ಇಂಜೆಕ್ಷನ್ ತಿಂದು ಸಾಕಾಯ್ತು. ಈ ನೋವುಗಳಕ್ಕ ಇರೋಕ್ಕಾಗ್ತಾ ಇಲ್ಲ. ಮಾತ್ರೆ ತಿನ್ನಬೇಕು, ಇಂಜೆಕ್ಷನ್ ಹಾಕಿಸ್ಬೇಕು, ದೇಹನ ಕಲಿಸ್ಬೇಕು. ಒಂದು ಮೂಟೆ ಮಾತ್ರೆಗಳು ಎತ್ತಿ ಬಿಸಾಕ್ಬಿಟ್ಟಿದ್ವಿಲ್ಲ ಮನೆಗೆ. ಆ ಮಾತ್ರೆ ತಿಂದು ಎಲ್ಲ ಹಾಳಾಗೋಗ್ಬಿಟ್ರು. ಆ ಮಾತ್ರೆಗಳಲ್ಲಿ ಏನೂ ಕೆಲಸ ಮಾಡಲ್ಲ. ನಾನು 10 ವರ್ಷದಿಂದ ಅನುಭವಿಸಿರೋದು ಇದು. ಅದಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ದೀನಿ. ಸೌಖ್ಯ ಆಸ್ಪತ್ರೆಯಲ್ಲಿ ಅನುಕೂಲ ಆಗ್ತದೆ ಅಂತ ಹೇಳಿದರು. ಅದನ್ನು ನೋಡ್ಕೊಂಡು ಇಲ್ಲಿ ಬಂದೆ. ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಈಗ ನಂಗೆ ತುಂಬ ವಾಸಿ ಆಗಿದೆ. ಇಲ್ಲಿಗೆ ಬಂದ ಮೇಲೆ ನೋಡಿ ನನಗೆ ಯಾವ ತೊಂದರೆ ಏನಿಲ್ಲ, ಆರಾಮಾಗಿದ್ದೀನಿ. ಇವಾಗ ಜನಕ್ಕೆ ನಾನು ಹೇಳೋನಾಗಿದ್ದೀನಿ. ಇಲ್ಲಿಗೆ ಬಂದ ಮೇಲೆ ನಮಗೆಲ್ಲ ಅನುಕೂಲ ಆಗಿದೆ. ಏನೂ ತೊಂದರೆ ಇಲ್ಲ. ಒಂದು ಇಂಜೆಕ್ಷನ್ ಇಲ್ಲ, ಮಾತ್ರೆ ಇಲ್ಲ, ಏನೂ ಇಲ್ಲ. ಚೆನ್ನಾಗಿದ್ದೀನಿ ಸರ್. ಈ ಸೌಖ್ಯ ಆಸ್ಪತ್ರೆ ನಾನು ಕೈ ಎತ್ತಿ ಕುಡಿತೀನಿ.